ಹಲೋ ಫ್ಯೂಚರ್ ಎಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಈ ಬ್ರಾಂಚಿನ ಕಟ್ ಆಫ್ ನೋಡೋಣ. ಯಾವ ವರ್ಷದ್ದು ಅಂದರೆ KCET 2026 ಫಸ್ಟ್ ರೌಂಡ್ ಕಟ್ ಆಫ್ ನೋಡ್ತಾ ಹೋಗೋಣ. ಒಂದಷ್ಟು ಕಾಲೇಜ್ಗಳು ಇದರಲ್ಲಿ ನಿಮ್ಗೆ ಕಾಣೋದಿಲ್ಲ, ಯಾಕೆಂದ್ರೆ ತುಂಬಾ ಕಾಲೇಜಸ್ಸು IS ನ CS ಜೊತೆಲಿ ಮರ್ಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮರ್ಜ್ ಮಾಡ್ಕೊಂಡಾದ್ಮೇಲೆ IS ಬ್ರಾಂಚಸ್ ಅಲ್ಲಿ ಆ ಕಾಲೇಜ್ಗಳಲ್ಲಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ RNSIT ಇರಲಿಲ್ಲ, ನ್ಯೂ ಹಾರಿಝನ್ ಅಲ್ಲಿಲ್ಲ, ದಯಾನ್ ಸಾಗರ್ ಅಲ್ಲಿಲ್ಲ. ಈ ಟ್ರೆಂಡು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅಲೈಡ್ ಕೋರ್ಸಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಇದ್ದಿದೆ, ಅವೆಲ್ಲ ಮರ್ಜ್ ಆಗುತ್ತೆ. ಆಲ್ರೆಡಿ BMS ಅಲ್ಲಿ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮರ್ಜ್ ಆಗಿದೆ. ನೆಕ್ಸ್ಟ್ ಏನಾದರೂ ಉಳಿಯೋದು ಅಂದರೆ CS, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಅಷ್ಟೇ. ಉಳಿದಿದ್ದ ಎಲ್ಲ ಅಲೈಡ್ ಕೋರ್ಸಸ್ಸು ಮೇನ್ ಬ್ರಾಂಚಸ್ ಜೊತೆಲಿ ಮರ್ಜ್ ಆಗುತ್ತೆ. ಈಗ ಸೈಬರ್ ಸೆಕ್ಯೂರಿಟಿ, IoT, ಬ್ಲಾಕ್ ಚೈನು, ಡೆವಾಪ್ಸು, ಇನ್ನು ತುಂಬಾ ಕೋರ್ಸಸ್ ಎಲ್ಲ ಓಪನ್ ಆಗಿದೆಯಲ್ಲ, ಅವೆಲ್ಲ ಇನ್ನು 4-5 ವರ್ಷದಲ್ಲಿ ಖಂಡಿತ CS ಜೊತೆ ಮರ್ಜ್ ಆಗೇ ಆಗುತ್ತೆ. ಆದ್ರೆ ಫಸ್ಟ್ ಸ್ಟೆಪ್ ಆಗಿ IS ನ ಮರ್ಜ್ ಮಾಡ್ಕೊಂಡಿದ್ದಾರೆ, ಯಾಕೆಂದ್ರೆ IS ಗೆ ಅಷ್ಟೊಂದು ಮ್ಯಾನೇಜ್ಮೆಂಟ್ ಕೋಟ ಫೀಸ್ ಬರ್ತಾ ಇರಲಿಲ್ಲ. CS ಜೊತೆ ಮರ್ಜ್ ಮಾಡ್ಕೊಂಡ್ರು, ಹಾಗಾಗಿ ತುಂಬಾ ದುಡ್ಡು ಬರ್ತಿದೆ. ಅಲ್ಲಿ CS ಹೈಯೆಸ್ಟ್ ಡಿಮಾಂಡ್ ಇತ್ತು, ಹಾಗಾಗಿ ಮರ್ಜ್ ಮಾಡ್ಕೊಂಡ್ಬಿಟ್ರು. ಸೊ ಇನ್ನು ಉಳಿಸ್ಕೊಂಡಿರೋ ಕಾಲೇಜ್ಗಳು ಯಾವ್ಯಾವ್ದು ಅಂತ ನೋಡೋಣ, ಅಲ್ಲಿ ಏನೇನು ಕಟ್ ಆಫ್ ಇತ್ತು ಅಂತ ನೋಡಿ. ನಿಮ್ಗೆ ಏನಾದರೂ ಕುತೂಹಲ ಇದ್ರೆ IS CS ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಂಡು ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆಲ್ಮೋಸ್ಟ್ ಸೇಮ್ ಇರುತ್ತೆ, 95 to 99% ಸೇಮ್ ಇರುತ್ತೆ. ಎಲೆಕ್ಟಿವ್ಸ್ ಅಲ್ಲಿ ಸ್ವಲ್ಪ ಆಟ ಆಡಿದ್ರೆ 100% ಸೇಮ್ ಆಗಿರುತ್ತೆ. ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆರ್ ಆಲ್ಮೋಸ್ಟ್ ಸೇಮ್ ಬ್ರಾಂಚಸ್, ಒಂಥರ ಕಸಿನ್ಸ್ ತರ ಇವು. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2100, UVCE 4000, Bangalore Institute of Technology 6000, Siddhganga 8000, BNMIT 10,000, Serum IIT 16,000, Dayan Sagar Academy of Technology 19,000, SDM Dharwad 19,000, Reva University 19,000, SJBIT 24,000, Sahyadri College 27,000, MVJ 28,000, Global 29,000, BGS College of Engineering and Technology 33,000, Mandya PES 39,000, Oxford 41,000, Presidency 46,000, Atria 47,000, Bagalkotalliro Basaveshwara Engineering College 52,000, MIT Mangalore Institute of Technology and Engineering Mudbidre 58,000, Raja Rajeshwari 60,000, Don Bosco 61,000, East Point 66,000, Sri Siddhartha Tumkuru 66,000, Maharaja Institute of Technology ಮೈಸೂರಿನ ಬೆಳವಾಡಿಯಲ್ಲಿದೆ. ಒಂದೇ ಹೆಸರು ಇಟ್ಕೊಂಡು ಒಂದಷ್ಟು ಕಾಲೇಜ್ಗಳು ಓಪನ್ ಮಾಡ್ಕೊಂಡು ಕನ್ಫ್ಯೂಸ್ ಆಗ್ತಾ ಇದೆ, ಹಾಗಾಗಿ ಬೆಳವಾಡಿ ಅಂತ ಸಹ ಹಾಕೊಂಡಿದ್ದೀನಿ. 67,000, BIET ದಾವಣಗೆರೆ 69,000, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇನ್ನೊಂದು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಲೂ ಸಹ ಇದೆ, ಇದು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 72,000, JNNCE ಶಿವಮೊಗ್ಗ 72,000, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 78,000, HKBK 78,000, ಡಾಕ್ಟರ್ PG ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 78,000, ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೋರ್ಮಂಗ್ಲಾ ಬೆಂಗಳೂರು 79,000, ನಾಗಾರ್ಜುನ ಕಾಲೇಜ್ ದೇವನಹಳ್ಳಿ 86,000, ಗುಬ್ಬಿಯಲ್ಲಿರೋ CIT ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 88,000, ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿದ್ಯಾನಗರ ಏರ್ಪೋರ್ಟ್ ರೋಡು ಬೆಂಗಳೂರು 89,000, PDA ಗುಲ್ಬರ್ಗಾ 91,000, ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ಫೀಲ್ಡ್ 99,000, ಚಿಕ್ಕಮಗಳೂರಲ್ಲಿರೋ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 99,000. ಸೊ ಫಸ್ಟ್ ರೌಂಡ್ ಅಲ್ಲಿ 1 lakh ಒಳಗಡೆ ಬಂದಿರೋರಿಗೆ ಇಷ್ಟು ಕಾಲೇಜ್ಗಳಲ್ಲಿ ಸೀಟ್ ಅಲಾಟ್ ಆಗಿದೆ. 1 lakh ಗಿಂತ ಜಾಸ್ತಿ ಬಂದಿದೆ ನಿಮ್ಮ ರ್ಯಾಂಕ್ ಆದ್ರೆ ಈಗ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿರುವಂತ ಕಾಲೇಜಸ್ KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1 lakh ದಾಟಿದೆ, T John 1,04,000, Brindavan 1,06,000, Guru Nanak Dev 1,08,000, RR Institute of Technology, don't get confused with Raja Rajeshwari, ಇದು ರಾಜಾ ರೆಡ್ಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಾಣವರ ಹೆಸರುಘಟ್ಟ ರೋಡು ಬೆಂಗಳೂರು 1,14,000, ಸಂಭ್ರಮ್ 1,16,000, ಆನೆಕಲ್ಲಲ್ಲಿರೋ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,17,000, ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬಿಡದಿ 1,20,000, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೋಡು 1,20,000, ಸಿಟಿ ಇಂಜಿನಿಯರಿಂಗ್ ಕಾಲೇಜ್ 1,30,000, ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಜಯನಗರ ಬೆಂಗಳೂರು 1,31,000, ಬಂಟ್ವಾಳದಲ್ಲಿರೋ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ 1,35,000, MS ಇಂಜಿನಿಯರಿಂಗ್ ಕಾಲೇಜ್ 1,42,000, AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮಂಗಳೂರು 1,45,000, ಆದಿತ್ಯ 1,58,000, ಆಕಾಶ 1,59,000. ಸೊ ಫಸ್ಟ್ ರೌಂಡ್ ಅಲ್ಲಿ ಆಲ್ಮೋಸ್ಟ್ 1,60,000 ಇರುವ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಇನ್ಫಾರ್ಮೇಶನ್ ಅಂಡ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಂಚ್ ಸಿಕ್ಕಿದೆ. ಖಂಡಿತ ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೂ ಕಟ್ ಆಫ್ ತುಂಬಾ ಡ್ರಾಪ್ ಆಗುವ ಎಲ್ಲ ಸಾಧ್ಯತೆಗಳಿದೆ, ಯಾಕೆಂದ್ರೆ ನೀಟ್ ಕ್ಯಾಂಡಿಡೇಟ್ಸ್, ಕಾಮೆಟ್ ಕ್ಯಾಂಡಿಡೇಟ್ಸ್, ಮ್ಯಾನೇಜ್ಮೆಂಟ್ ಕ್ಯಾಂಡಿಡೇಟ್ಸ್ ಇವರೆಲ್ಲ ಹೊರಗಡೆ ಹೋಗ್ತಾರೆ. ಹಾಗಾಗಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಟ್ ಆಫ್ ಇನ್ನೂ ಡ್ರಾಪ್ ಆಗುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಈ ಕಾಲೇಜಸ್ ಇದ್ರೆ, ಒಳ್ಳೆ ಕಾಲೇಜಸ್ ಇದ್ರೆ ಉಳಿಸ್ಕೊಳ್ಳಿ. ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗೂ, ಯಾಕೆಂದ್ರೆ ಚಾಯ್ಸ್ 2 ಕೊಟ್ರೆ ಆ ಸೀಟ್ ಹೋಲ್ಡ್ ಆಗಿರುತ್ತೆ, ಅದಕ್ಕಿಂತ ಬೆಟರ್ ಸೀಟ್ಸ್ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇರುವಂತದ್ದು ಸಿಕ್ಕರೆ ಸಿಗಬಹುದು.
Thank you and all the best for your counseling.